ಇನ್ನು ದಾವಣಗೆರೆಯಲ್ಲಿ ಹಾದಿ ತಪ್ತಾ ಇದೆ ಎಸ್ಐಆರ್ ಪ್ರಕ್ರಿಯೆ. ಬಿಎಲ್ಒಗಳು ಕೈ ಕಾರ್ಯಕರ್ತರಿಂದ ಬೇಕಾಬಿಟ್ಟಿಯಾಗಿ ಎಸ್ಐಆರ್ ಕಾರ್ಯವನ್ನು ಮಾಡಲಾಗ್ತಾ ಇದೆ ಅನ್ನುವ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ದಾವಣಗೆರೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ವಿರುದ್ಧ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ದಾವಣಗೆರೆಯಲ್ಲಿ ಹಾಗಾದ್ರೆ ಎಸ್ಐಆರ್ ಪ್ರಕ್ರಿಯೆ ಹಾದಿ ತಪ್ತಾ ಇದೆಯಾ ಪ್ರಶ್ನೆ ಕಾಡ್ತಾ ಇದೆ ಬಿಎಲ್ಒಗಳು. ಕಾಂಗ್ರೆಸ್ ಕಾರ್ಯಕರ್ತರು ಬೇಕಾಬಿಟ್ಟಿಯಾಗಿ ಎಸ್ಐಆರ್ ಅನ್ನ ಮಾಡ್ತಾ ಇದ್ದಾರಂತೆ. ಸೊ ಹೀಗಾಗಿ ಬಿಜೆಪಿ ಆಕ್ರೋಶವನ್ನು ಹೊರಹಾಕಿದೆ. ಅಕ್ರಮ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸುವ ಕೆಲಸ ನಡೀತಾ ಇದೆ. ಯಾಕಾಗಿ ಎಸ್ಐಆರ್ ಮಾಡಬೇಕು, ಯಾಕಾಗಿ ಎಸ್ಐಆರ್ ಮಾಡ್ತಾ ಇದ್ದಾರೋ ಅದೇ ಈಗ ವೇಸ್ಟ್ ಆಗ್ತಾ ಇದೆ ಅಂತ ಅಕ್ರಮ ಮತದಾರರನ್ನ ಪಟ್ಟಿಯಲ್ಲಿ ಸೇರಿಸುವ ಕೆಲಸ ನಡೀತಾ ಇದೆ. ಚುನಾವಣಾ ಆಯೋಗದ ಆದೇಶವನ್ನ ಗಾಳಿಗೆ ತೂರಲಾಗಿದೆ. ಎಲ್ಲೆಂದರಲ್ಲಿ ಜನರನ್ನ ಗುಡ್ಡೆ ಹಾಕೊಂಡು ಎಸ್ಐಆರ್ ಮಾಡ್ತಾ ಇದ್ದಾರೆ. ದೇವಸ್ಥಾನ, ಅಂಗನವಾಡಿ, ಮಿಲ್ಗಳು, ಮಸೀದಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲಿ ಜನರನ್ನ ಸೇರಿಸ್ಕೊಂಡು ಇವರು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಫಿಲ್ ಮಾಡಿಸ್ಕೊಳ್ತಾ ಇದ್ದಾರೆ. ಕಂಪ್ಲೀಟ್ ಆಗಿದು ನಿಯಮ ಬಾಹಿರವಾಗಿರುವಂಥದ್ದು. ಈ ರೀತಿಯಾಗಿ ಮಾಡೋದಕ್ಕೆ ಬರೋದಿಲ್ಲ. ಬಿಎಲ್ಒಗಳು ಪ್ರತಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಅದನ್ನು ಫಿಲ್ ಮಾಡಿಸ್ಕೊಂಡು ಬರಬೇಕು. ಅದನ್ನು ಬಿಟ್ಟು ಇವ್ರು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಜನರನ್ನೆಲ್ಲ ಇವರಿರೋ ಕಡೆಗೆ ಕರ್ಸ್ಕೊಳ್ತಾ ಇದ್ದಾರಂತೆ. ಇದಕ್ಕೆ ಸ್ಥಳೀಯ ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ ಅನ್ನುವ ಆರೋಪವೂ ಸಹ ಕೇಳಿ ಬರ್ತಾ ಇದೆ. ಈಗಾಗಲೇ 30ನೇ ತಾರೀಕಿನಿಂದ ತಾವೆಲ್ಲರಿಗೂ ತಿಳಿದಂತೆ ಈ ರಾಜ್ಯದಲ್ಲಿ ಎಸ್ಐಆರ್ ಸ್ಟಾರ್ಟ್ ಆಗಿದೆ. ಮತದಾರ ಪರಿಷ್ಕೃತ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭವಾಗಿದೆ. ತಾವೀಗಾಗಲೇ ನೋಡಿದ್ದೀರಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಮುಖ್ಯವಾಗಿ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಕೆಲಸ, ವೋಟ್ಗಳನ್ನು ಉಳಿಸಿಕೊಳ್ಳುವಂಥ ಕೆಲಸ ಕಾಂಗ್ರೆಸ್ ಕೈ ಹಾಕಿದೆ. ಇವತ್ತು ಎಸ್ಐಆರ್, ಇವತ್ತು ಚುನಾವಣಾ ಆಯೋಗನೇ ಇವತ್ತು ಆದೇಶ ಮಾಡಿರ್ತಕ್ಕಂಥ ಒಂದು ಮತದಾರ ಪಟ್ಟಿ ಪರಿಷ್ಕೃತ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾತಕ್ಕಾಗಿ ಮಾಡಿದರು ಅನ್ನುವಂಥದ್ದೇ ಕಾಂಗ್ರೆಸ್ನರಿಗೆ ಅರಿವಿಲ್ಲ ಅಂತ ಕಾಣುತ್ತೆ. ಯಾಕಂತ ಹೇಳಿದರೆ ಇವತ್ತು ಆ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ನಿಯಮವನ್ನು ಗಾಳಿಗೆ ತೂರಿ ಇವತ್ತು ಅಕ್ರಮವಾಗಿರ್ತಕ್ಕಂಥ ಮತದಾರನ ತೆಗಿಲಿಕ್ಕಾಗಿ ಈ ಕಾರ್ಯಕ್ರಮವನ್ನು ಚುನಾವಣಾ ಆಯೋಗ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳು, ಅದರಲ್ಲೂ ಏನು ಕಾಂಗ್ರೆಸ್ ಇವತ್ತು ಭದ್ರ ಬುನಾದಿ ಹಾಕಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಬಿಎಲ್ಒಗಳು ಏನು ಗೌರ್ಮೆಂಟ್ ಆಫೀಸರ್ಗಳಿದ್ದಾರೆ, ಚುನಾವಣಾ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಬೂತ್ ಮಟ್ಟದ ಅಧಿಕಾರಿಗಳು, ಅವರೆಲ್ಲರೂ ಕೂಡ ಪ್ರತಿ ಮನೆಗೆ ಹೋಗಿ ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ತುಂಬಿಸಿಕೊಂಡು ತಿದ್ದುಪಡಿ ಇದ್ದರೆ ಮಾಡ್ಕೊಂಡು ಬರುವಂಥ ಕೆಲಸ ಯಾರಾದರೂ ಇದ್ದರೆ ಅದು ಮಾಡಬೇಕು. ಅದರ ಜೊತೆಗೆ ಇವತ್ತು 3 ಪಕ್ಷದ ಬಿಎಲ್ಒಗಳು